ಮಂಡಲೇಶು ವಾಕ್ಯೈಃ ಅಶ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಅಥಾತೋ ಬ್ರಹ್ಮಜಿಜ್ಞಾಸ. ಓಂ ಯಾವುದಾಯ್ತು? ಪಶುಪತ್ಯಧಿಕರಣ. ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿದ್ರಿ. ಆದರೆ ರುದ್ರಾದಿ ದೇವತೆಗಳು ಸಹ ಸರ್ವೋತ್ತಮರು ಅಂತ ಹೇಳಿ ಪಾಶುಪತಾದಿ ಮತಗಳಲ್ಲಿ ಹೇಳಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಅದು ಸರಿಯಲ್ಲ. ಪಾಶುಪತ ಮತವು ಅಧಿಕೃತವಾದ ಆಗಮ ಅಲ್ಲ. ವೇದಗಳು ಅಧಿಕೃತವಾದ ಆಗಮ. ಅದರಲ್ಲಿ ಏನು ಹೇಳಿದ್ದಾರೆ? ಅವರಿಗೆ ಅಸಾಮಂಜಸ್ಯವನ್ನು ಹೇಳಿದ್ದಾರೆ. ಅಂದರೆ ಗುಣಪೂರ್ಣತ್ವ ಇಲ್ಲ ಮತ್ತು ದೋಷದೂರತ್ವನೂ ಇಲ್ಲ. ಅದರಿಂದಾಗಿಯೇ ಅವರು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಸರ್ವೋತ್ತಮರಾಗಿದ್ದು ಜಗಜ್ಜನ್ಮಾದಿ ಕಾರಣರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇತ್ಯಾದಿ ಶ್ರುತಿ ಸಾಮರ್ಥ್ಯಾತ್ ಪಾರತಂತ್ರ್ಯಂ ಜನಿಹಿ ಮೃತಿ ಪರಾಧೀನ ಪದ ಪ್ರಾಪ್ತಿ ಅಜ್ಞತ್ವಂ ಪ್ರಳಯೇ ಅಭವ ಪ್ರತೀಯಂತೆ. ಇಷ್ಟು ದೋಷಗಳು ಅಸಾಮಂಜಸ್ಯಕ್ಕೆ ಇದಿಷ್ಟು ಅರ್ಥ. ಒಂದು ಇತ್ಯಾದಿ ಸಾಮರ್ಥ್ಯಾತ್, ಮೊದಲನೇದಾಗಿ ಶ್ರುತಿ ಸಾಮರ್ಥ್ಯ. ಶ್ರುತಿ ಸಾಮರ್ಥ್ಯ ಅಂದ್ರೆ ಶ್ರುತಿಯಲ್ಲಿ ಹೇಳಲ್ಪಟ್ಟಿರತಕ್ಕಂತಹ ಮುಖ್ಯವಾದ ಅಂಶ ಹೀಗಿದೆ. ಪಾರತಂತ್ರ್ಯ ಇದೆ. ಎಲ್ಲರಿಗೂ ಮೊದಲು ಎದ್ದು ಕಾಡ್ತಕ್ಕಂಥ ಅಂಶ ಪಾರತಂತ್ರ್ಯ. ಭಸ್ಮಾಸುರ ಪ್ರಸಂಗದಲ್ಲಿ ಮೋಚಿತ ಸಂಕಟಾತ್ ಶಿವ, ಅವರಿಗೆ ಸಮಸ್ಯೆ ಬಂದಿತ್ತು, ವಿಷ್ಣು ಕಾಪಾಡಿದ. ಸಮಸ್ಯೆ ಬಂದಿದ್ದವರಿಗೆ ಕಾಪಾಡಿದ್ದೇವೆ. ಕಾಪಾಡಿದವರು ದೊಡ್ಡವರು, ಕಾಪಾಡಲ್ಪಟ್ಟವರು ದೊಡ್ಡವರು. ಕಾಪಾಡಿದವರು ದೊಡ್ಡವರು. ಅದು ದೊಡ್ಡದು, ಕಾಪಾಡಲ್ಪಟ್ಟವರು ಅದು ದೊಡ್ಡದಿರ್ಬೋದು. ಆದರೆ ಕಾಪಾಡಿದವರು ದೊಡ್ಡವರು ಯಾವಾಗ ಕೂಡ. ಚೀಫ್ ಒಂದೇ ಪದ, ಇವರಿಗೆಲ್ಲ ಅಸಿಸ್ಟೆಂಟ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಎಷ್ಟು ದೊಡ್ಡ ಚಿಕ್ಕದವ್ರ ಪದ. ಆದರೆ ಚೀಫ್ ಇಂಜಿನಿಯರ್ ಮುಂದೆ ಅಲ್ಲ. ಆ ರೀತಿಯಲ್ಲಿ ಇದ್ದಾರೆ. ಜನಿಹಿ, ಅವರಿಗೆ ಹುಟ್ಟಿದೆ. ಆಮೇಲೆ ಮೃತಿಹಿ, ಮೃತಿ ಇದೆ. ಪರಾಧೀನ ಪದ ಪ್ರಾಪ್ತಿ, ಅವರ ಪದವಿ ಕೂಡ ಅವರಿಂದ ಬಂದಿದ್ದಲ್ಲ, ದೇವರು ಕೊಟ್ಟಿದ್ದು. ಚಕ್ರೋಗ್ರದಿ ರೀತಿ ದ್ವಾದಸ್ತೋತ್ರ ಇದೆ. ಅಜ್ಞತ್ವಂ, ಎಷ್ಟೋ ಸಲ ಅವರಿಗೆ ಅಜ್ಞಾನ ಇದೆ. ಪ್ರಳಯೇ ಅಭವ, ಪ್ರಳಯ ಕಾಲದಲ್ಲಿ ಇಲ್ಲ, ಅವರು ಎಲ್ಲ ಬರುವಾಗ ಪಟ್ಟಿಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಯಾವುದು ಕೂಡ ಏನಲ್ಲ, ಇದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಬೇರೆ ಯಾರೇ ಹೇಳಿದ ಇಷ್ಟು ದೋಷ ಇದ್ದಾಗ ಅವರು ಸರ್ವೋತ್ತಮರಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತೀಯಂತೆ ಅವರೇನು ತೋರಿಸ್ಬೇಕೀಗ? ಇದು ವಿರೋಧ ತೋರಿಸ್ಬೇಕೀಗ. ಇಲ್ಲ, ಅವರಲ್ಲಿ ಗುಣಪೂರ್ಣತ್ವ ಇದೆ, ದೋಷ ದೂರತ್ವ ತೋರಿಸ್ಬೇಕು. ಆದ್ರೆ ತೋರ್ಸಕ್ಕೆ ಅಧಿಕೃತ ಆಗಮ ಬೇಕು. ಅಧಿಕೃತ ಆಗಮದಲ್ಲಿ ಹಾಗಿಲ್ಲ, ಆದ್ರಿಂದ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತೀಯಂತೆ ಸದೋಷತ್ವ ನಾ ಈಶಃ ಪಶುಪತಿಸ್ತತಃ, ಅದ್ರ ಪಶು ಈಶ ಸರ್ವಸಮರ್ಥ ಸಾಧ್ಯ ಇಲ್ಲ. ಅಶರೀರತ್ವತಸ್ತಸ್ಯ ಸಂಬಂಧೋ ಜಗತ ಕ್ವಚಿತ್. ಇನ್ನೊಂದು ದೋಷ ಅವರಿಗೆ ಅಶರೀರ ಅಂತ ಹೇಳಿದ್ರೆ ಜಗತ್ತಿನ ಸಂಬಂಧ ಎಲ್ಲಿಂದ ಬರಬೇಕು? ಕರ್ತೃತ್ವೇನ ನಯುಜ್ಯೇತ ದೇಹಿನೋ ಜ್ಞಾನ ದೃಷ್ಟಿತಃ. ಎಲ್ಲಾ ದೇವತೆಗಳು ಪೂಜೆ ಮಾಡ್ಬೇಕಾದ್ರೂ ಕೂಡ ಅನುಸಂಧಾನ ಇರಬೇಕು. ಅವರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ನಾವು ಯಾವ ಪೂಜೆ ಮಾಡಿದ್ರು ಕೂಡ ಅದಕ್ಕೆ ಅರ್ಥ ಇರ್ತದೆ. ಧರ್ಮ ಬ್ರಹ್ಮಾದಯಸ್ತಸ್ಯ ಪರಿವಾರದೇವ. ಆದ್ರೆ ಅವರು ಗುಣ ಇರಲ್ಲ, ಉತ್ತಮರು ಅನ್ನೋ ಬಗ್ಗೆ ಸಂಶಯ ಇಲ್ಲ. ಸರ್ವೋತ್ತಮರಲ್ಲ. ಇದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರೆ ಸರ್ವೋತ್ತಮರಲ್ಲ. ಇನ್ನು ಪ್ರಾಣದೇವರು ಇದ್ದಾರಲ್ಲ, ಹೇಳ್ಬೋದು ಅಂತ. ಅವ್ರಿಗೆ ಎಷ್ಟೊತ್ತು ಪ್ರಾಣಸ್ಯ ಪ್ರಾಣ ಬೇಕು, ಅಷ್ಟು ಪ್ರಸಿದ್ಧಿ ಇರೋದ್ರಿಂದ ಮತ್ತೆ ಪ್ರಾಣದೇವರು ಎದ್ದು ತಾವು ಸರ್ವೋತ್ತ ಹೇಳ್ಕೊಂಡೇ ಇಲ್ಲ. ಅದರಿಂದಾಗಿನೇ ಸಮಸ್ಯೆ ಬರೋದೇ ಇಲ್ಲ. ಕರ್ತೃತ್ವೇನ ನ ಯುಜ್ಯೇತ ದೇಹಿನೋ ಜ್ಞಾನದೃಷ್ಟಿತಃ ನಚ ದೇಹಾದಿ ವದ್ ವಿಶ್ವಮಸ್ಯ ಸ್ಯಾತ್ ಭೋಗ ಸಂಭವ. ಇನ್ನು ವಿಶ್ವಕ್ಕೆ ಕನೆಕ್ಟ್ ಮಾಡಿಬಿಟ್ರೆ ಅವರಿಗೆ ಭೋಗ ಸಂಭವ ಶುರುವಾಗುತ್ತೆ. ವಿಶ್ವದಲ್ಲಿ ಸೇರ್ಕೊಂಡ್ಬಿಟ್ಟಾಗ ವಿಶ್ವದ ಭೋಗ ಅಂದ್ರೆ ಏನು? ಸುಖ ದುಃಖ ಅನುಭವ, ಅದು ಬಂದು ಹೋಗ್ಬಿಡೋದು. ಅದು ಕೂಡ ಅವರ ಹಿರಿಮೆಗೆ ಧಕ್ಕೆ ತರೋದು. ದೇವರಿಗೆ ಹಾಗಲ್ಲ. ಕರ್ತಶ್ಚ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಮೋಪಿ ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಎಲ್ಲ ನೋಡಿದಾಗ ಇದೆಲ್ಲ ಗುಣಗಳು ಅವರಲ್ಲಿ ಇಲ್ಲ. ಅಧಿಷ್ಠಾನೇ ಸ್ಥಿತ ಕಾರ್ಯಂ ಕುರ್ವನ್ ಪ್ರತಿ, ಅಧಿಷ್ಠಾನೇ ಸ್ಥಿತ ಕರ್ತ ಕಾರ್ಯಂ ಕುರ್ವನ್ ಪ್ರತೀಯತೆ ನ ಅಸ್ಯ ಅಧಿಷ್ಠಾನ ಯೋಗೋ ಅಸ್ತಿ ಭೂತಾನಾಂ ಪ್ರಳಯೇತದಾ. ಒಂದು ವಸ್ತುವಿಗೆ ಅಧಿಷ್ಠಾನ ಅಂತ ಬೇಕು. ಅವರೇ ಕರ್ತರಾಗಲಿಕ್ಕೆ ಸಾಧ್ಯ, ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಆದರೆ ಅವರಿಗೆ ಅಧಿಷ್ಠಾನನೇ ಇಲ್ಲ. ನಮ್ಮಂತೆ ಪ್ರಕೃತಿಯೆಲ್ಲ ಹೇಳೋದಕ್ಕೆ ಯಾವ ಪ್ರಮಾಣ ಇಲ್ಲ ಅವರಲ್ಲಿ. ನಮ್ಮಲ್ಲಿ ಪ್ರಮಾಣ ಇದೆ. ದೇವರಿಗೆ ಅಧಿಷ್ಠಾನ ಬೇಕಿಲ್ಲ. ಯಾತಕ್ಕೆ?
ಅಧೃತಃ ಸ್ವಧೃತಃ ಸ್ವಧೃತಃ ತನ್ನನ್ನು ತಾನೇ ಹಿಡ್ಕೊಂಡು ಯಾರು ಬೇಕಿಲ್ಲ ಆಶ್ರಯ ಆತನಿಗೆ. ಅಧಿಷ್ಠಾನೇ ಸ್ಥಿತಃ ಕರ್ತ. ಆಮೇಲೆ ಅದೇಹಶ್ಚ ಅದಯಶ್ಚೇ ಅಸರ್ವಜ್ಞ. ಆಮೇಲೆ ಶಿಲಾ ಕಾಷ್ಟಾದಿವತ್ಸದ ದೇಹಿ ಚೇತ್ ಅಂತವಾನೇವ ಯಜ್ಞದತ್ತ ನಿದರ್ಶನ. ಅದೇಹ ಚೇತ್ ಅಸರ್ವಜ್ಞ. ಅವರಿಗೆ ದೇಹ ಇಲ್ಲ ಅಂತ ಹೇಳಿದ್ರೆ ಸರ್ವಜ್ಞರಲ್ಲ. ಅವ ಎರಡನೇದಾಗಿ ಶಿಲಾ. ಯಾಕೆ ಶಿಲಾ ಕಾಷ್ಟಾದಿವತ್ಸದ? ಶಿಲೆ ಒಂದು ಬಂಡೆ ಕಟ್ಟಿಗೆ ಇದ್ದಾಗೆ ಅವರಿಗೆ ಜಡ ಸಾದೃಶ್ಯ ಬಂತೆ ಹೊರತು ಏನು ಉಪಯೋಗ ಆಗಲಿಲ್ಲ. ದೇಹಿ ಚೇತ್ ಇಲ್ಲ, ದೇಹ ಇದೆ ಅಂತ ಹೇಳೋದಾದ್ರೆ ಸರಿ ಹಾಗಿದ್ರೆ ಅಂತವಾನೇವಾ ಅವ್ರಿಗೆ ನಾಶ ಇದೆ ಅಂತ ಅರ್ಥ. ದೇಹ ಇಲ್ಲ ಅಂದ್ರೆ ಒಂದು ಸಮಸ್ಯೆ, ದೇಹ ಇದೆ ಅಂದ್ರೆ ಒಂದು ಸಮಸ್ಯೆ. ನಮಗೆ ಎರಡು ಸಮಸ್ಯೆ ಇಲ್ಲ. ಈಗ ದೇಹ ಇದೆ, ನಾಶ ಇಲ್ಲ. ಯಾಕೆ? ಅಪ್ರಾಕೃತ ದೇಹ. ಈ ಉತ್ತರ ನಮ್ಮನ್ನು ಕೊಟ್ಟರೆ ಉಪಯೋಗ ಇಲ್ಲ. ಅವ್ರು ಹೇಳಿಲ್ಲ ಉತ್ತರನ. ಈಗ ಹೇಳಿದ್ರೆ ಅಡಾಪ್ಟ್ ಮಾಡಿದಾಗ ಉಪಯೋಗ ಇಲ್ಲ. ಭಲೆ ಮತ ಸಾಧಿಸ್ಬೇಕಾದ್ರೆ ಅವರು ತಮ್ಮ ಮತಕ್ಕೆ ವಿರುದ್ಧ ಹೇಳಾಗಿಲ್ಲ. ಯಾವುದು ಕೂಡ ಹೇಳಿದ ತಕ್ಷಣ ಯಾವ ದೋಷ ಬರುತ್ತೆ? ಅಪಸಿದ್ಧಾಂತ. ಅಪಸಿದ್ಧಾಂತ ತಮ್ಮ ಮತಕ್ಕೆ ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂತಾರಲ್ಲ, ಹಾಗೆ ಅದು ವಿರೋಧ ಬರುತ್ತೆ. ದೇಹಿ ಚೇತ್ ಅಂತವಾನೇವ ಯಜ್ಞದತ್ತ ನಿದರ್ಶನ. ಯಜ್ಞದತ್ತ ದೇವದತ್ತ ಅಲ್ಲ, ಏನವೆಲ್ಲ XYZ ಅಂತ ಹಾಗೆ ಗೊತ್ತಾ? ಅವನಿಗೆ ಹೇಗಿದೆ ಅವ್ರಿಗೆ ಹಾಗೆ ಇದೆ ಅಂತಾಯ್ತು. ನಚೇತ್ ಅಖಿಲಂ ವಿಷ್ಣು ನಚೈತದ್ ಅಖಿಲಂ ವಿಷ್ಣು ಶ್ರುತಿ ಪ್ರಾಮಾಣ್ಯ ಗೌರವ. ಈ ಒಂದು ದೋಷನೂ ವಿಷ್ಣುವಿನಲ್ಲಿಲ್ಲ. ಯಾಕೆ? ಶ್ರುತಿ ಪ್ರಾಮಾಣ್ಯ ಇದೆ. ಅದು ಗೌರವ ಭಾರಿ ದೊಡ್ಡ ಪ್ರಮಾಣ ಇದೆ, ಸಾಮಾನ್ಯ ಪ್ರಮಾಣ ಅಲ್ಲ, ದೊಡ್ಡ ಪ್ರಮಾಣ. ಮನೋಬುದ್ಧಿ ಅಂಗಿತಾಂ ವಿಷ್ಣೋ ಲಕ್ಷ್ಯಾಮೋ ಯಾ ಏವ ಸಹ. ಪರಮಾತ್ಮನ ಮನಸ್ಸಿದೆ, ಬುದ್ಧಿ ಇದೆ, ಅಂಗಿಯಾಗಿ ಎಲ್ಲ ಏನು ಸಮಸ್ಯೆನೇ ಇಲ್ಲ. ಏನು ಸಮಸ್ಯೆಗೆ ಉತ್ತರ ಕೊಟ್ಬಿಟ್ಟಿದ್ದಾರೆ. ಅದು ಸಯೇವ ದೇಹೋ ವಿಜ್ಞಾನಂ ಐಶ್ವರ್ಯಂ ಶಕ್ತಿ ರೂರ್ಜಿತಾ. ಶಕ್ತಿ ಅವನಲ್ಲಿ, ದೇಹ ಅವನೇ, ಜ್ಞಾನ ಅವನೇ, ಐಶ್ವರ್ಯ ಅವನೇ, ಊರ್ಜಿತ ಶಕ್ತಿ ಅವಂದೇ. ಪರಶಕ್ತಿರಂತ ಗುಣ ಪರಮಃ. ಅಭೇದ ಇದೆ, ವಿಶೇಷ ಇದೆ. ನೀವು ಅಭೇದ ಹೇಳಿದ್ರೆ ಒಂದು ಸಮಸ್ಯೆ ಬರುತ್ತೆ, ಭೇದ ಹೇಳಿದ್ರಂತೂ ದೊಡ್ಡ ಸಮಸ್ಯೆ ಬರುತ್ತೆ. ಹೀಗಾಗಿ ಯಾವ ದೃಷ್ಟಿಯಿಂದನೂ ನಿಮ್ಮ ದೋಷಗಳು ನಮ್ಮಲ್ಲಿಲ್ಲ. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸರ್ವೋತ್ತಮತ್ವ ಹೇಗೆ ತಿಳ್ಕೋಬೇಕು ಗೊತ್ತಾಗುತ್ತೆ. ಸುಮ್ಮನೆ ದೊಡ್ಡದಾಗಿ ಕೂಗಿಬಿಟ್ಟು ಅಲ್ಲಿ ಸರ್ವೋತ್ತಮ ಆಗಲಿಲ್ಲ. ಇದಕ್ಕೆ ಜೋರಾಗಿ ಅವರು ಕೂಗ್ಬೋದು. ಕೂಗಾಟದಿಂದ ಸಿದ್ಧಾಂತ ಆಗೋದಾದ್ರೆ ಇನ್ನು ಜಾಸ್ತಿ ಕೂಲಕ್ಕೆ ಅವ್ರು ಯಾವ ಜನ ಭಾಳ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಅವ್ರು ಒಬ್ಬೊಬ್ಬರು ಕೂಗಿದ್ರು ಜಾಸ್ತಿ ಆಗುತ್ತೆ. ಅದನ್ನ ಕ್ರೈಟೀರಿಯಾ ಮಾಡ್ಕೋಬೇಕು. ಏನೇನ ಸರಿ, ಅದೇ ಹೇಳ್ತೀವಿ. ಇದೇ ಅಲ್ವಾ? ದೇಹ ಇಲ್ಲ ಅಂದ್ರೆ ಸಮಸ್ಯೆ ಬಂತು. ದೇಹ ತನಗೇ ದೇಹ ಇಲ್ದವ್ರು ಇನ್ನೊಬ್ರು ದೇಹ ಹೇಗೆ ಕೊಡ್ತಾನೆ? ಇದು ಬೇಸಿಕ್ ಪ್ರಾಬ್ಲಮ್. ತನಗೇ ದೇಹ ಇಲ್ಲ, ಇದೆ ಅಂತ ತಕ್ಷಣ ನಾಶ ಆಗ್ತಾನೆ. ಇಲ್ಲ ಕೊಡ್ಲಕ್ ಬರೋದಿಲ್ಲ, ಇದ್ರೆ ನಾಶ ಆಗ್ತಾನೆ. ಉತ್ತರ ಕೊಡಿ, ಇದೆ ನಾಶವಾಗೋದಿಲ್ಲ ಅಂತ ಹೇಳ್ಬೇಕು ನಾವೀಗ. ಅದಕ್ಕೆ ಉತ್ತರ ಯಾವುದು? ಅಪ್ರಾಕೃತ ಶರೀರ, ಜ್ಞಾನಾನಂದಮಯ ಶರೀರ. ಈ ಪದ ಯಾತಕ್ಕೆ ಹೇಳಿರೋದು ಗೊತ್ತಾಗುತ್ತೆ ಮಧ್ಯೆ. ನಿಖಿಲ ಪೂರ್ಣ ಗುಣೈಕ ದೇಹಂ. ಬರೀ ಗುಣಪೂರ್ಣಂ ಅಂತ ಹೇಳಿಲ್ಲ, ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೋಸ್ಕರ ಹೇಳಿದ್ರು. ಅವ್ರು ಒಪ್ಪೋದು ಕೆಡೋದಿಲ್ಲ. ಕಾನೂನು ಒಪ್ಪಿದೆ ಅಂತ ಯಾರು ಕೇಳೋದಿಲ್ಲ. ವೇದ ಹೇಳ್ತಾ ಇದೆಯಲ್ಲ, ಇಲ್ಲಿ ಅದೇ ಇಮಿಡಿಯೇಟ್ ಆಗಿ ಇಲ್ಲೇ ಕೊಟ್ಬಿಡ್ತಾರೆ. ಈಗ ವೇದನೆ ಕೊಟ್ಬಿಡ್ತಾರೆ. ಆಯ್ತಾ? ದೇಹೋ ವಿಷ್ಣು ರತೆ ವಿಷ್ಣು ವಾಸುದೇವೋ ಅಗ್ರತೋ ಭವೆ. ಅಗ್ರತ ಬಂದ ಸಮಸ್ಯೆ ಇಲ್ಲ. ದೇಹ ಅತಂದೇ, ಶಕ್ತಿ ಅವಂದೇ, ಜ್ಞಾನ ಅವಂದೇ, ಸಮಸ್ಯೆನೇ ಇಲ್ಲ. ಏಕೋ ನಾರಾಯಣ ಆಸೀತ್. ಪ್ರಳಯದಲ್ಲಿ ಲಯ ಇಲ್ಲ, ಅವ್ರಿಗೆ ಲಯ ಇದೆ. ಎಲ್ಲಿದೆ ಲಯ ಇದೆ ಅಂತೇಳಿ? ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಚ ಶಂಕರ. ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಪ್ರಳಯ ಅಭವ, ಇದು ಪ್ರಮಾಣ. ನೀವು ಇದ್ದೀರಿ ಅಂತ ಹೇಳ್ತೀರಿ, ಪ್ರಮಾಣ ಇಲ್ಲ ಅಂತ ಹೇಳ್ತಾ ಇದೆ. ನೀವು ರ್ಯಾಂಕ್ ಅಂತ ಹೇಳ್ತೀರಿ, ಅವ್ರು ಎಂಟ್ರಿ ಆಗಿಲ್ಲ. ಇಲ್ಲ ಅದು ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಚ ಶಂಕರ. ಅಜಸ್ಯ ನಾಭೌ ಅಧ್ಯೇಕಮರ್ಪಿತಂ ಮಾತ್ರಯಾ ಪರಃ. ಅಯಸ್ಯ ನಾಭೌ ಪದ್ಮನಾಭ ಪರಮಾತ್ಮ ಏಕಯಾ ಮಾತ್ರ ಎಲ್ಲರ ಮೇಲಿದ್ದಾನೆ. ಎಲ್ಲ ಮಾತುಗಳು ಕೂಡ ನಿಮಗೆ ವಿರುದ್ಧ, ನಮಗೆ ಅತ್ಯಂತ ಸಾಧಕ. ಅಜಸ್ಯ ನಾಭೌ ವಿಶ್ವಕರ್ಮ ಸೂಕ್ತ. ಆ ತರ ನಾಭಿಯಲ್ಲಿ ಪದ್ಮ ಇದೆ, ಅವನೇ ಸೃಷ್ಟಿಕರ್ತ. ಇದ್ಯಾವುದು ನಿಮ್ಮ ಇವರಿಗಿಲ್ಲ. ಇನ್ನು ಸದ್ದೇಹ ಸುಖಗಂಧಶ್ಚ. ಶ್ರುತಿ ಇದು ಗೊತ್ತಾಯ್ತು. ಅಪ್ರಾಕೃತ ಓದ್ತೀರಾ ಅಂತ ಕೇಳಿದ್ರೆ ಶ್ರುತಿ ಹೇಳಿದೆ, ನೀವು ಒಪ್ಪೋದು ಬಿಡೋದು ಕೇಳ. ಕಾನೂನು ಆಗಿದೆ, ಅದೆಲ್ಲ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಒಪ್ಪಬೇಕು. ಅಡ್ಮಿಷನ್ಗೆ ಬಂದವನು ರೂಲ್ಸ್ ಒಪ್ತಾ ಹೋದ್ರೆ ಅಡ್ಮಿಟ್ ಆಗಿ ಆಗ್ತಾನೆ ಅವನು.
ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ ಜ್ಞಾನಜ್ಞಾನ ಸುಖ ಸುಖ ಸ ವಿಷ್ಣು ಪರಮೋ ಅಕ್ಷರ. ನೋಡಿ, ಸದ್ದೇಹ ಸತ್ ಅಂದ್ರೆ ಉತ್ತಮ, ಉತ್ತಮ ಅಂದ್ರೆ ಜ್ಞಾನಾನಂದಮಯ. ಆಮೇಲೆ ಸುಖಗಂಧಶ್ಚ ಅಪ್ರಾಕೃತ ಗಂಧ, ಜ್ಞಾನಭಾಹ ಜ್ಞಾನ ಪ್ರಕಾಶ, ಸತ್ಪರಾಕ್ರಮ ಸತ್ಯಧರ್ಮ ಪರಾಕ್ರಮ, ಜ್ಞಾನಜ್ಞಾನ ಜ್ಞಾನಕ್ಕೆ ಜ್ಞಾನ, ಎಲ್ಲಾ ಜ್ಞಾನಗಳ ಘನ ಜ್ಞಾನ ಘನ, ಸುಖ ಸುಖ ಆನಂದಮಯ, ಸಹ ವಿಷ್ಣು ಪರಮಃ ಅಕ್ಷರ, ಪರಮಾಕ್ಷರ. ಅಕ್ಷರ ಇದೆಲ್ಲ ಮಹಾಲಕ್ಷ್ಮಿಗಿದೆ ಅಂದ್ರೆ ಪರಮಾಕ್ಷರ, ಸ್ವಾತಂತ್ರ್ಯ ಇಲ್ಲ ಅವರಿಗೆ. ಆನಂದ ಏಕಃ ಏವಾಗ್ರೇ ಆಸೀನ ಆಸೀತ್ ನಾರಾಯಣ ಪ್ರಭು. ಏಕಃ ನಾರಾಯಣ ಆನಂದ ಆಸೀತ್. ಬೇರೆಯವರು ಡಿಪೆಂಡ್ ಆಗದೆ ಇರತಕ್ಕಂಥ ಆನಂದ ದೇವರಲ್ಲಿದೆ. ಮತ್ತೆ ಪ್ರಿಯಂ ತಸ್ಯ ಶಿರೋ ಮೋದ ಪ್ರಮೋದೌ ಚ ಭುಜೌ ಹರೇ. ಶರೀರ ಇದೆ ಅಂತ ಎಲ್ಲಿ ಹಿಡಿದ್ದಾರೆ ಅಂದ್ರೆ ಪರಮಾತ್ಮನ ಶಿರಸ್ಸು, ಎರಡು ಕೈಗಳು ಇವೆಲ್ಲ ರೂಪ ಅದೇ ತಾನೆ, ದೇಹ ಅದೇ. ಭುಜೌ ಹರೇ. ಇವತ್ತು ನಮ್ಮಲ್ಲೇನೆ ಒಂದು ಸ್ಟೀಲ್ ಪ್ರತಿಮೆ ಇದೆ, ಸ್ವರ್ಣ ಪ್ರತಿಮೆ ಇದೆ. ಎರಡು ಪ್ರತಿಮೆಗಳಾದ್ರೂ ಕೂಡ ಎಷ್ಟು ಬೆಲೆ ವ್ಯತ್ಯಾಸ ಇದೆ ಗೊತ್ತಾಯ್ತಾ? ಇದು ಹಳೇದಾಗ್ತಾ ಹೋದಂತೆ ಸ್ಕ್ರಾಪ್ ಅಲ್ಲಿ ಇಮ್ಮಿಡಿಯೇಟ್ ಕೊಟ್ಟರು, ಸೆಕೆಂಡ್ ಹ್ಯಾಂಡ್ ಇಮ್ಮಿಡಿಯೇಟ್ ಕೊಟ್ಟರು ಕೂಡ ಕೆಲವರು ತಗೋತಾರಲ್ಲ ಅರ್ಧ ಬೆಲೆಗೆ ಕೇಳ್ಬಿಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ. ಎಂತ ಸೂಪರ್ ನಿಮ್ದು ಕಾಟ ಗೀಟ ಏನೇ ಇರಲಿ ಆಮೇಲೆ ಕೊಡೋದಿಲ್ಲ. ಇದು ಹಾಗಲ್ಲ, ಆಂಟಿಕ್ ವ್ಯಾಲ್ಯೂ ಸಿಗುತ್ತೆ. ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಎಷ್ಟು ಬೆಲೆ ಅಂದ್ರೆ ಹೇಳೋದಕ್ಕೆ ಆಗೋದಿಲ್ಲ. ಆಗ ದೇವರು ಹಿರಿಮೆ ಅಂತ ಗೊತ್ತಾಗ್ತದೆ. ಎದುರಿಗೆ ಇದೆ ಈಗ ದೇಹ ದೇಹ, ಲೋಹ ಲೋಹ. ಎರಡು ಲೋಹಗಳಾದ್ರೂ ಎಷ್ಟು ವ್ಯತ್ಯಾಸ ಇದೆ, ಎರಡು ದೇಹ ಆದ್ರೂ ವ್ಯತ್ಯಾಸ ಇದೆ. ಆದ್ರೆ ನಮ್ಮ ದೇಹಕ್ಕೂ ದೇವತೆಗಳ ದೇಹಕ್ಕೂ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಆದ್ದರಿಂದ ಇದೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳಿ. ಪರಮೋ ಅಕ್ಷರ ಪ್ರಿಯಮ್ಯಸ್ಯ ತಸ್ಯ ಶಿರೋ ಮೋದ ಪ್ರಮೋದೌ ಚ ಭುಜೌ ಹರೇ. ಒಂದು ಮೋದ ಒಂದು ಪ್ರಮೋದ ಶಿರಸ್ಸು. ಆನಂದೋ ಮಧ್ಯತೋ ಬ್ರಹ್ಮ, ಮಧ್ಯದಲ್ಲಿ ಆನಂದ. ಪುಚ್ಛಂ ನಾಣ್ಯತ ಅಭೂತ್ ಕ್ವಚಿತ್. ಇನ್ನೇನು ಸಮಸ್ಯೆನೇ ಇದೆ. ಮೋದ ಅಂದ್ರೆ ಆನಂದ, ಪರಮಾನಂದ. ಆನಂದ ಆನಂದವತ್ತೇ ಪರಮಾನಂದ. ಆನಂದನ ಕಂದವಲಿಗೆ ಏನಂದದ್ದೇ ವೇದವೃಂದ. ಆನಂದದಲ್ಲಿ ಪರಮಾನಂದವೇ. ವಿಷಯಗಳಿಂದ ಬರ್ತಕ್ಕಂಥ ಸುಖ ಇಲ್ಲ. ಏನದು? ಎಷ್ಟೋ ಪದಾರ್ಥ ನೋಡ್ತಾನೆ, ಹಸಿವಾಗಿದೆ, ಹೊಟ್ಟೆ ತುಂಬೋದಿಲ್ಲ, ನೋಡಿದ ಆನಂದ ಇದೆ, ಇದೇ ಇಲ್ಲ, ತಿಂತಾನೆ, ಒಳಗಿನ ಆನಂದ ಶುರುವಾಯ್ತು. ಒಳಗಿನ ಆನಂದ ಇದು ಅಂದ್ರೆ ಒಳಗಿನ ಆನಂದಕ್ಕೆ ನಮಗೆ ಊಟ ಮಾಡಿದಾಗ ಗೊತ್ತಾಗೋದು ಆನಂದ ಇದೆ. ದೇವರ ಆನಂದ ಇನ್ನೂ ಒಳಗಿನ ಆನಂದ, ಸ್ವರೂಪಭೂತ. ಆದ್ರಿಂದ ಹೊಸ್ತಾಗಿ ಬರೋದೂ ಇಲ್ಲ, ಹೊಸ್ತಾಗಿ ಹೋಗೋಕ್ಕಾಗ ಪ್ರಸಂಗನೂ ಇಲ್ಲ. ಮನಸ್ಸು ಎಲ್ಲ ಏನೇನು ಕೇಳ್ತೀವಿ ಎಲ್ಲ ನಮ್ಮನೆ ದೃಷ್ಟಾಂತ ಸಿಗ್ತದೆ. ಪ್ರತಿಯೊಂದು ಕೂಡ ಎಕ್ಸಾಂಪಲ್ ಸಿಗುತ್ತೆ. ಅದನ್ನು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಭಾಗವತಲ್ಲಿ ಹೇಳ್ತಾರೆ, 24 ಗುರುಗಳ ಕಥೆ ಹೇಳಿದ ಮೇಲೆ ಇನ್ನೊಂದು ಗುರು ಇದ್ದಾರೆ, ದೇಹೋ ಮಮ ಗುರು. ದೇಹನೇ ಎಲ್ಲ ವಿಷಯ ಹೇಳುತ್ತೆ ಅಂತ ಹೇಳಿ. ನಾವು ಅನಿತ್ಯತ್ವಕ್ಕೆ ದೇಹ ಸಾಕ್ಷಿ, ಲಿಮಿಟೇ ಅರ್ಥಾತ್ ದೇಹ ಸಾಕ್ಷಿ. ಪ್ರತಿಯೊಂದು ಕೂಡ ಇದಕ್ಕೆ ಆಪೋಸಿಟ್ ತಗೊಂಡ ತಕ್ಷಣ ದೇವರಾಗಬೇಕು. ಇದು ಆಪೋಸಿಟ್ ಆದ್ರೆ ದೇವರು. ಅದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ನಾವೇ ದೇವದೇವರೇನೆ. ಪ್ರಿಯಂ ತಸ್ಯ ಶಿರಃ, ಪ್ರಿಯ ಅಂದ್ರೆ ಆನಂದ. ಮನಸ್ಸು ಅಸ್ಯ ಅಭವದ್ ಬ್ರಹ್ಮ ಲಲಾಟ. ಇದು ಉತ್ಪತ್ತಿ ಇದೆ ಅಂತ ಹೇಳಿದ್ರಲ್ಲ, ಉತ್ಪತ್ತಿ ಇದೆ. ಮನಸ್ಸಿನಿಂದ ಬ್ರಹ್ಮದೇವರು ಹುಟ್ಟಿದ್ರು, ಲಲಾಟದಿಂದ ರುದ್ರದೇವರು ಹುಟ್ಟಿದ್ರು. ಆಯ್ತಲ್ಲ, ಹುಟ್ಟಿದೆ ಅಂತ ಆಯ್ತಲ್ಲ. ಮತ್ತು ಏಕೋ ನಾರಾಯಣ ಪಾಳ್ಯದಲ್ಲಿಲ್ಲ ಅಂತ ಆಯ್ತಲ್ಲ. ಏನೇನು ಹೇಳಿದ್ರು ಎಲ್ಲ ಪ್ರೂಫ್ ಕೊಡ್ತಾರೆ. ಆನಂದೋ ಮಧ್ಯತೋ ಬ್ರಹ್ಮ ಪುಚ್ಛಂ ನಾಣ್ಯದ ಅಭೂತ್ ಕ್ವಚಿತ್. ಪಕ್ಷಯೋರ್ ಗರುಡ ಶೇಷ. ಆಮೇಲೆ ಮುಖಾದಾಸ ಸರಸ್ವತಿ, ಸರಸ್ವತಿ ಮುಖದಿಂದ ಬಂದಿದ್ದಾರೆ. ಸಹಸ್ರಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪ. ಇವೆಲ್ಲ ಎಲ್ಲಿದೆ ನಿಮಗೆ? ಇತ್ಯಾದಿ ಶ್ರುತಿ ಸಂದರ್ಭ ಬಲಾತ್ ನಿತ್ಯ ಗುಣಾತ್ಮನಃ ವಿಷ್ಣೋ ದೇಹಾತ್ ಜಗತ್ಸರ್ವಂ ಆವಿರಾಸೀತ್ ಇತಿ ಈರ್ಯತೆ. ಹೀಗೆ ಇವು ಏನು ಕೊಡೋದಿಲ್ಲ, ಅವೆಲ್ಲ ಕೊಡ್ತಾ ಇದೆ. ಆದ್ದರಿಂದ ನಮ್ಮ ಸಿದ್ಧಾಂತಕ್ಕೆ ಯಾವ ದೋಷವೂ, ಅವಿರೋಧ ಅಧ್ಯಾಯ. ವಿರೋಧ ಬರಲಿ. ನಿಮಗೆ ವಿರೋಧ ಬಂದಿದೆ. ಇಲ್ಲ, ವಿರೋಧಕ್ಕೆ ಎರಡರ್ಥ. ಒಂದರ್ಥ ನಮ್ಮ ಸಿದ್ಧಾಂತಕ್ಕೆ ಯಾವ ವಿರೋಧನೇ ಇಲ್ಲ, ನಿಮ್ಮ ಸಿದ್ಧಾಂತಕ್ಕೆ ಎಲ್ಲ ವಿರೋಧನೂ ಇದೆ. ಆದ್ರಿಂದ ಅವ್ರಿಗೆ ವಿರೋಧ ಸಮರ್ಥನೆ, ವಿರೋಧ ಪರಿಹಾರ. ಜ್ಞಾನಮತ್ವಾತ್ ಜ್ಞಾನ ಮಾನವತ್ವಾತ್ ವಿರೋಧಕ್ಕೋ ನಾಮಾನಂ ಕ್ವಚಿದಿಷ್ಯತೆ. ಮಾನವತ್ವ, ಮಾನವ ಮನುಷ್ಯರಾಗಿರೋದಲ್ಲ, ಪ್ರಮಾಣ ಇರೋದ್ರಿಂದ ಮಾನ ಪ್ರಮಾಣ. ಮಾನವತ್ವ ಮನುಷ್ಯತ್ವ ಅಂತ ಅರ್ಥ ಮಾಡೋದಲ್ಲ. ಗುಣಾತ್ಮನಃ ಈ ಮಾಡಿದ್ರೆ ಕೆಲವು ಶ್ರುತಿವಾಕ್ಯನ ಅಪಾರ್ಥ ಮಾಡ್ಕೊಂಡು. ವಿಷ್ಣೋ ದೇಹ ಜಗತ್ಸರ್ವಂ ಆವಿರಾಸಿ ತೀರ್ಯತೆ. ವಿಷ್ಣು ದೇಹ ಇದೆ ವಿಷ್ಣುವಿಗೆ, ಜಗತ್ಸೃಷ್ಟಿ ಸಮಸ್ಯೆ ಇಲ್ಲ.
ಮಾನತ್ವ ವಿರೋಧಸ್ಕೋ ನಾಮಾನಂ ಕ್ವಚಿತ್. ಈ ವಿರೋಧ ಬರಲೇ ಇಲ್ಲ. ಪ್ರಮಾಣ ಇದ್ದ ಮೇಲೆ ವಿರೋಧಕ್ಕೆ ಅವಕಾಶ ಇಲ್ಲ. ಏನ್ ಪ್ರಮಾಣ ಇದೆ ಅಲ್ರಿ? 100 ಟನ್ ಭಾರತ ಪ್ಲೇನ್ ಮೇಲೆ ಹೇಗಾರುತ್ತೆ ನೋಡು, ಹಾರ್ತಾ ಇದೆಯಲ್ಲ, ಪ್ರತ್ಯಕ್ಷ ಇದೆಯಲ್ಲ. ಇಲ್ಲದ್ರೆ ಹಾರೋದಿಲ್ಲ, ಹಾರಿ ಆಗಿದೆ. ಈಗ ಅದಕ್ಕೇನ್ ಮಾಡ್ಬೇಕು ನೀವೀಗ? ಕಾರಣಗಳು ಸಿಕ್ತಾಗ ಸಮಸ್ಯೆ ಪರಿಹಾರ ಇದೆ. ದೇವ್ರ ಬಗ್ಗೆ ಏನೇನು ಪ್ರಶ್ನೆ ಬರುತ್ತೋ ಅದು ಪ್ರಮಾಣ ಇದೆ. ಪ್ರಮಾಣ ಸಿಕ್ಕ ಮೇಲೆ ಒಪ್ಪೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಅವಿರೋಧೋ ವಿರೋಧಶ್ಚ ಮಾನೇನೈವ ಹೀಗಮ್ಯತೆ. ಎಷ್ಟು ಇಂಪಾರ್ಟೆಂಟ್. ವಿರೋಧ ತೋರಿಸ್ಬೇಕಾದ್ರೂ ಪ್ರಮಾಣ ಕೊಡ್ಬೇಕು. ವಿರೋಧ ಇಲ್ಲ ಅಂತ ಹೇಳ್ಬೇಕಾದ್ರೂ ಪ್ರಮಾಣ ಕೊಡ್ಬೇಕು. ಅರ್ಥ ಆಯ್ತಾ? ಈಗ ಯಾರೋ ಸರ್ಟಿಫಿಕೇಟ್ ಕೇಳಿದ, ಮುಂದೆ ಹೋಗ್ತೀನಿ, ಬೇರೆ ಸರ್ಟಿಫಿಕೇಟ್ ಕೇಳಿ, ಇಲ್ಲ ಕೊಡ್ತಾ ಇಲ್ಲ, ಪ್ರಮಾಣ ಇಲ್ಲ, ಆದ್ರಿಂದ ಇಲ್ಲಿ ಕೊಡೋದಿಲ್ಲ. ಇನ್ನೊಬ್ರು ಅಲ್ಲ ಅಂತ ಹೇಳಿದ, ಇವ್ರು ಪ್ರಮಾಣ ಕೊಟ್ಟಿದ್ದಾನೆ, ಅಲ್ಲ ಇರೋ ಪ್ರಮಾಣ ಇದೆ, ಇಲ್ಲಿ ತೋರಿಸ್ಬಿಟ್ರೆ ಬಹುದಷ್ಟೇ. ಸೊ ವಿರೋಧ ಹೇಳ್ಬೇಕಾದ್ರೂ ಪ್ರಮಾಣ ಬೇಕು. ಇದು ವಿರೋಧ ಇಲ್ಲ ಅಂತ ಹೇಳೋದಕ್ಕೂ ಪ್ರಮಾಣ ಇರಬೇಕು. ಅವಿರೋಧೋ ವಿರೋಧಶ್ಚ ಜ್ಞಾನೇನೈವ ಹಿ ಗಮ್ಯತೆ ಅಥವಾ ಮಾನೇನೈವ ಹಿ. ಪ್ರಮಾಣ ಕೊಡದೆ ಏನೋ ಯಾರನ್ನೂ ಬೈತಾ ಇದ್ದಾರೆ ಅಂತ ತಿಳ್ಕೊಬೇಡ. ಪ್ರಮಾಣ ಕೊಡದೆ ಹೇಳಿದ್ರೆ ಅಫೆನ್ಸ್ ಅದು. ಗೊತ್ತಾಯ್ತಾ? ಪ್ರಮಾಣ ಇಲ್ಲ ಏನೇನೋ ದೋಷ ಹೇಳ್ತಾರೆ. ಇಲ್ಲ, ಪ್ರಮಾಣ ಇದ್ರೆ ಹೇಳ್ಬೇಕು. ಕೆಲವು ಪ್ರಮಾಣ ಇದ್ರೆ ಎಲ್ಲ ಕಡೆ ಹೇಳಕ್ ಕಾರಣ ಇಲ್ಲ, ಸಂಬಂಧಪಟ್ಟಾಗ ಹೇಳ್ಬೇಕು. ಅರ್ಥ ಆಯ್ತಾ? ಅದೇ ರೀತಿನೇ ಅವನು ಏನೇ ಅವ್ರು ಹೊಗಳುತ್ತಾನೆ, ಹೊಗಳ್ಬೇಕಾದ್ರೆ ಸಾಮಾನ್ಯ ಪ್ರಮಾಣ ಕೇಳೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಒಳ್ಳೇದು. ಅದೇನು ಭಾರಿ ಹೊಗಳಿದಾಗ ಕೇಳ್ಬೇಕಾಗುತ್ತೆ. ಕೆಲವು ಹೊಗಳಿಗೆ ಬಾದಿ ಹೇಳಿದ್ರೆ ಅದಕ್ಕೆ ಪ್ರಮಾಣ ಕೇಳಬೇಕಾಗಿ, ಸಣ್ಣ ಪುಟ್ಟದಕ್ಕೆಲ್ಲ ಕೇಳಬೇಕಾಗಿಲ್ಲ. ಅವಿರೋಧೋ ವಿರೋಧ ಶಿವರ ದೇವರ ಸಮ ಪ್ರಮಾಣ ಕೇಳಬೇಕಾಗ. ಯಾವುದೋ ಇದ್ರೆ ದೊಡ್ಡ ಅದೇ ನಮಗೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಕಾರಣ ಇಲ್ಲ. ಅತಭುಕ್ತಂ ಸಮಸ್ತಂಚ ವಾಸುದೇವಶ್ಚ ಯುಜ್ಯತೆ ಶಿವಾದಿ ನಾಮಯುಕ್ತಾಶ್ಚ ಶ್ರುತಯೋ ವಿಷ್ಣುವಾಚಕಾಹ. ಅಲ್ಲಿಗೆ ನಾಳೆ ದಿವಸ ಅದು ಮುಂದಿನ ಭಾಗ, ಇನ್ನು ಮುಗಿದಿಲ್ಲ. ಬಟ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಹೇಗೆ ದೇವರು ಸರ್ವೋತ್ತಮತ್ವ ಹುಡುಕಬೇಕು, ಅನ್ವೇಷಣೆ. ಇದೇ ಜಿಜ್ಞಾಸ, ಅಥಾತೋ ಬ್ರಹ್ಮ ಜಿಜ್ಞಾಸ. ಆಗ ನಮ್ಗೆ ಸಮಸ್ಯೆ ಬರೋದೇ ಇಲ್ಲ. ವಿಶೇಷ ಏನು? ಅದು ವಿಶೇಷ ಅಂತ ಹೇಳಿದ್ನಲ್ಲ, ಆಯ್ತು. ಅದು ಕೊಟ್ಟಿದ್ದ ಜಿಜ್ಞಾಸ ಬೇಕಾಷ್ಟು ಕೊಟ್ಟಿದ್ದಾರೆ. ಜಿಜ್ಞಾಸ ಕನ್ನಡದಲ್ಲಿ ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ. ಮತ್ತೆ ಇನ್ನು ಶ್ರುತಿ ಸ್ಮೃತಿ ಪುರಾಣಗಳು ಬೇಕಾಷ್ಟು ಕೊಟ್ಟಿದ್ದಾರೆ. ಅದ ಸರಿ, ಅದು ಬಹುತ್ವ ಇದೆ, ಅದು ಇಂಪಾರ್ಟೆಂಟ್. ಬಹುತ್ವ ಇದ್ದಾಗ ಒಂದು ಪ್ರಮಾಣ ಇದ್ರೆ ಸಾಕು, ಗಟ್ಟಿ ಪ್ರಮಾಣ. ಅಂತ 100 ಗಟ್ಟಿ ಪ್ರಮಾಣ ಇದ್ರೆ ಭಾರಿ ಶ್ರೇಷ್ಠ. ಅದನ್ನೆಲ್ಲ ಯಾಕೆ ತೋರಿಸ್ತಾರೆ ಅಂದ್ರೆ ಅದು ಶಿಷ್ಯರಿಗೆ ಎರಡಾಗಬೇಕು, ಅರ್ಥ ಆಗಬೇಕು. ಹೇಳ್ಬೇಕಾದ್ರೆ ಅದಕ್ಕೆ ಉಪಯೋಗಿಸಿಬಿಡಿ ಅಂತ ಅರ್ಥ. ಎಷ್ಟು ಸಾಧ್ಯ ಇದೆ ಇಟ್ಟು ಉಪಯೋಗಿಸಿಬಿಡಿ. ಅದು ಅವಾಗ ಸ್ಥಾಪನೆ ಮಾಡ್ಲಿಕ್ಕೆ ಬರುತ್ತೆ. ಮಿನಿಮಮ್ ಪರೀಕ್ಷೆ ಹೋಗ್ಬೇಕಾದ್ರೆ 3 ತಾಸು ಪರೀಕ್ಷೆ ಓದ್ಕೊಂಡು ಹೋಗ್ಬಾರ್ದು. ಜಾಸ್ತಿ ಓದ್ಕೊಂಡು ಏನಾಗತ್ತೆ ಅಲ್ಲಿಗೆ, ಒಂದು ಲೋಟ ನೀರು ಬೇಕು ಅಂತ ಹೇಳಿ ಟ್ಯಾಂಕಲ್ಲಿ 1 ಲೋಟ ಹಾಕಿದ್ರೆ 1 ಲೋಟ ನೀರು ಬರೋದಿಲ್ಲ. ಏನಾಗುತ್ತೆ ಅದು ಬರೋವತ್ತು ನಿಂತು ಹೋಗ್ಬಿಟ್ಟದು. ಅದೇ ಅಲ್ಲೇ ನಿಂತು ಟ್ಯೂಬಲ್ಲಿ ಜಾಸ್ತಿ ಇದ್ದಷ್ಟು ಬರುತ್ತೆ, ಜೋರ ಬರುತ್ತೆ. ಗೊತ್ತಾಯ್ತಾ? ಇಲ್ಲಿ ಬೇಕಾಗಿದ್ದು 1 ಲೋಟ ನೀರು ಬಿಟ್ಟು ಜೋರ ಅವಾಗ ಏನಾಗುತ್ತೆ, ಒಳ್ಳೆ ಖುಷಿ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಎಷ್ಟು 1 ಗಂಟೆ ಮಾತಾಡಕ್ಕೆ 1 ಗಂಟೆ ಪ್ರಿಪರೇಷನ್ ಮಾಡಿಕೊಂಡ್ರೆ ಎಷ್ಟೊಂದು ಸಾಕು ಆಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಯಾವುದೋ ಕಾರಣಕ್ಕೆ 10 ನಿಮಿಷ ಟೈಮ್ ಕೊಡ್ತಿದ್ರು ಒಂದು ಕಡೆಗಿಲ್ಲ, ದೊಡ್ಡ ಸಮಾರಂಭ. ಅವತ್ತು ಯಾವುದೋ ಕಾರಣಕ್ಕೋಸ್ಕರ ಅವರು ಕೊಡ್ಲಕ್ಕೆ ಬರಲಿ, ಏನೋ ಕಾರಣ ವಿಷಯ ಬೇಡ, ಯಾರು ಬಂದು ಸಾಕು ಅಂತ ಹೇಳ್ತಾನೆ ಇಲ್ಲ. ಅವರಿಗೆ ಮುಂದಕ್ಕೆ ಹೋಗ್ತಾ ಇಲ್ಲ, ತಯಾರಿ ಇಲ್ಲ, ಒದ್ದಾಡ್ಬಿಡ್ತಾರೆ. ಏನ್ ಮಾಡಿ ಕೊನೆ ಅವರೇ ನಿಲ್ಲಿಸ್ಬಿಟ್ರು. ಸಾಕಾಗುತ್ತೆ. ತಯಾರಿ ಇಲ್ಲದವ್ರೆ ಹಾಗಾಗಿ ಪ್ರಸಂಗ ಬಂದ್ರೆ 3-4 ತಾಸು ತಯಾರಿ ಇದ್ದವ್ರು ಅರ್ಧ ಗಂಟೆ ಖುಷಿಯಿಂದ ಮಾತಾಡೋದು, ಎಲ್ಲಿ ಬೇಕಾದ್ರೂ ಮಾಡೋದು. ಯಾಕೆ ಅಷ್ಟೇ ತಯಾರಿಲ್ಲ. ಅನ್ನ ಅಡಿಗೆ ಕೂಡ ಕರೆಕ್ಟಾಗಿ ಹೊಗಳಿ ಹೆಸರು ಮಾಡ್ತಾರೆ. ಅದಾರು ಗೊತ್ತಾಯ್ತಾ? ಸ್ವಲ್ಪ ಹೆಚ್ಚೊಮ್ಮ ಮಾಡ್ತಾರೆ. ಯಾಕಂದ್ರೆ ಯಾರಿಗಾದ್ರು ಜಾಸ್ತಿ ಆದ್ರೆ ಕಡಿಮೆ ಅಂತ ಆಗಬಾರ್ದು. ಹೆಚ್ಚಾದ್ರೆ ಬೇರೆ ಪ್ರಯೋಗ ಮಾಡಕ್ ಬರುತ್ತೆ, ಕಡಿಮೆ ಆದ್ರೆ ಈ ತರ ಇರ್ಬೇಕು. ಎಲ್ಲ ಅನ್ನ ಹೇಗೆ ಹೆಚ್ಚಿರ್ಬೇಕು ಬಡಿಸ್ಬೇಕಾದ್ರೆ, ಇದು ಕೂಡ ಹೇಗಿರ್ಬೇಕು, ಹಾಗೆ ಇರ್ಬೇಕು, ಹೆಚ್ಚಿರ್ಬೇಕು. ಯಾವ ಅದಕ್ಕೆ ಇಷ್ಟು ಪ್ರಮಾಣ ಕೊಟ್ಟಿದ್ದು ಅದಕ್ಕೋಸ್ಕರ ಆಚಾರ್ಯ.